ಹಾಯ್ ಗೆಳೆಯರೇ, ಇವತ್ತು ನಾವು ಎಲ್ಲಿ ಬಂದೇವಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಪುಣ್ಯದ ಸ್ಥಳ ಅಂದ್ರೆ ಅದು ಆಂಜನೇಯ ಬೆಟ್ಟ. ನಾವು ನೋಡಕ್ಕೆ ಬಂದೀವಿ, ನಿಮಗೂ ತೋರಿಸ್ತೀವಿ. ವಿಡಿಯೋ ಪೂರ್ತಿ ನೋಡ್ರಿ. ಜೈ ಬಜರಂಗಿ. ನೀವು ನೋಡ್ಬೋದು ಇಲ್ಲಿ 505 ಮೆಟ್ಲ ಹತ್ತಿದ ತಕ್ಷಣ ಮ್ಯಾಗ ಪ್ಲೇಸು ಆಂಜನೇಯ ಬೆಟ್ಟ. ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಂಜನೇಯ ಬೆಟ್ಟ ಅಂದ್ರೆ ನೋಡು. ನಾನು ಮಗು ಕೂಡ ಅಂದೆ, ಕೊಡಲ್ಲ ಒದಿತೇನಂತು. ಆದ್ರೆ ಕೊಡಮ್ಮ ಅಂತಂದೆ, ಕೊಡಲ್ಲ ಅಂತು. ಅದಕ್ಕೆ ಬೇಡಪ್ಪ ಅಂತ ಮುಂದಕ್ಕೆ ಬಂದೆ. ನೋಡಿರಿ, ನೋಡ್ರಿ ನಿಮ್ಮ ದೇವ್ರ ಗುಡಿ ಹೇಗಿದೆ ಅಂತ. ಯಾರು ನೋಡಿಲ್ಲವರು ನೋಡ್ಬೋದು. ವಿಡಿಯೋ ಪೂರ್ತಿ ನೋಡಬೇಕು. ಇದ್ರೊಳಗೆ ಮೂರ್ತಿ ತೋರ್ಸೋಣ ಅಂದ್ರೆ ಸ್ವಾಮೀಜಿಗಳು ಬೇಡ ಅಂತವ್ರೆ. ಕ್ಯಾಮ್ರಾ ನೋವು ಕೊಟ್ಟಿದ್ದಾರೆ ಒಳಗೆ. ಅದಕ್ಕೆ ಹೊರಗಿಂದ ಅಟ್ಟ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಮುಂದೆ ಬರ್ಬೇಕಂಗೆ ಸೀದಾ ಹಿಂಗೆ ಮುಂದೆ ಬರ್ರಿ. ನೋಡ್ರಿ, ಬೋರ್ಡ್ ನೋಡ್ಕೋಬೋದು. ಆಂಜನೇಯ ಬೆಟ್ಟ. ಇಲ್ಲಿ ಕಾಯಿ ಹೊಡಿದು ನೋಡ್ರಿ. ಇಲ್ಲಿ ನೋಡ್ರಿ, ಯಾರು ಪ್ರತಿಯೊಬ್ಬರು ಕಾಯಿ ಕೂಡ ಯಾರು ವಾಪಸ್ ಒಯ್ಯಂಗಿಲ್ಲಂತ. ಇಲ್ಲಿ ಕಾಯಿ ರಾಸಿನೇ ಇದೆ ನೋಡ್ರಿ. ಏನು ಕಾಯಿ ಒಡದು ಭಕ್ತಾದಿಗಳೆಲ್ಲ ಇಲ್ಲೇ ಅಟ್ಟು ಹೋಗ್ತಾರೆ. ಇದೊಂದು ಆಂಜನೇಯ ಮಹಿಮಾ. ಅದು ನಮ್ಗೆ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳ್ತೀವಿ. ಇವರೆಲ್ಲ ನಮ್ಮ ದೋಸ್ತರು. ನೋಡ್ರಿ, ಇಲ್ಲೇ ಕಾಯಿ ಹೊಡೆಯೋದು ನೋಡು. ಯಾವ ನಮೂನಿ ಗಂಟಿ ಹೇಗಿದೆ. ಅತಿ ಫೇಮಸ್ ಉತ್ತರ ಕರ್ನಾಟಕದಲ್ಲಿ ಆಂಜನೇಯ ಬೆಟ್ಟ ಅಂದ್ರೆ ಅತಿ ಫೇಮಸ್. ಇಲ್ಲಿ ಆಂಜನೇಯ ಸ್ಥಳ ಪ್ರಥಮದ ಕರ್ನಾಟಕದಾಗ ಹುಟ್ಟಿದ್ದ ಇಲ್ಲೇ ಅಂತ ಹೇಳ್ತಾರೆ. ಅದಕ್ಕೆ ಗೊತ್ತಿದ್ದದಷ್ಟು ಹೇಳಕತ್ತೀವಿ. ನೋಡ್ಬೋದು, 505 ಮೆಟ್ಲ ಅಡಿ ಮೇಲೆ ಯಾವ ನಮೂನೆ ಇದೆ ನೋಡಿ. ಇಡೀ ಯಾರು ಕಟ್ ಮಾಡಿಬಿಡ್ರಿ, ಪೂರ್ತಿ ನೋಡ್ರಿ. ನಿಮ್ಗಾಗಿ ಗುಡ್ಡಿ ಬಿಸ್ಕಿಟ್ ತೊಗೋರಿ, ಒಂದೊಂದೇ ತೊಗೋರಿ. ನೋಡು ತೊಗೊಂತ ಕಸ್ಕೋತ ನೋಡಿದ್ರೆ ಹೆಂಗತಿ, ಎಷ್ಟು ಬೇರಿಕೆ ಬತ್ತು. ಇನ್ನೊಂದು ತಗೋ ನೋಡ, ನಮ್ಮ ದೋಸ್ತ ಹೆಂಗೆ ಕಸ್ಕೋತಾನೆ. ನಾನು ಕೊಡ್ಬೇಕಂತ ನಾವ ಬಂತ ಕೊಡ. ಹಾಂ, ಭಾರಿ ಇದಾವ ಇವು. ನೀನು ಆಶೀರ್ವಾದ ಮಾಡ್ತೇವಕ್ಕ. ಯಾವ್ದಾರು ಗುಡ್ಡಿ ಬಿಸಿಟ್ ಕಸ್ಕೊಂಡು ಹೋತ್ ನಂದು ಹಗ್ಗ ಅವನ ಕೆಟ್ಟ ಕಾಡ್ತಾವ ಇಲ್ಲಿ. ತಗೋ ಇನ್ನೊಂದು ನಡಿ, ಒಯ್ ನಡಿ. ನಾ ಕಿಶಾಗಿ ಇನ್ನೊಂದು ಕೊಡಲ್ಲ. ನಿಂಗೆ ತಡ್ಕೋಬೇಕು. ತಡ್ಕೋ ನಾ ಕೊಡಂಗಿಲ್ಲ. ಕಸ್ಕೊಳಕ್ಕೆ ಬರ್ತೀಪ್ಪ. ನಿಮ್ಮ ಸವಾಸ ಬೇಡ ನನಗೆ. ನೀವು ಕಸ್ಕೊಳಕ್ಕೆ ಬಂದ ನಿಮ್ಮ ಸವಾಸ ಬೇಡ. ಕೈ ಕೊಡಂಗಾರ ಕೊಡ. ನೋಡಿ, ಇದಕ್ಕೆ ಬೇಡ. ಗುಡ್ಡಿ ಬಿಸಿಟ್ ಬೇಕಣ. ಬತ್ತ ನೋಡ ಹೆಂಗೆ ಬರ್ತೈತಿ ಇದಕ್ಕಾರ. ನೋಡ ಹೆಂಗೆ ಕೈ ಆಗ್ತದೆ ನೋಡ. ಹೌದು ಹುಲಿ, ಬೆಂಕಿ ನೀ ಅಂಜಲಾರ್ದ ಕೈಯಾಗ ಗುಡ್ಡಿ ಬಿಸ್ಕಿಟ್ ಕಸ್ಕೊಂತ ಹೊಂಟಿ ಅಂದ್ರೆ ಬೆಂಕಿ ನೀ. ಅದಕ್ಕೇನೋ ನೀ ಶ್ರೀರಾಮ್ ಅನ್ನೋದು. ಅದಕ್ಕೆ ನಿನಗೆ ಇಲ್ಲಿ ನೋಡ್ರಿ, ನಾನು ನನ್ನ ದೋಸ್ತು ಭಕ್ತಿಲೇ ತೆಂಗಿನಕಾಯಿ ಹೊಡೆದಿರೋ ದೇವರಿಗೆ. ನಾ ಒಬ್ಬ ಕುಡ್ದು ನೋಡ್ರಿ, ಅವ್ರಿಗೆ ಯಾರು ಕೊಡಲಿಲ್ಲ. ಕಾಯಿ ಹೊಡೆದೆ. ಇಲ್ಲಿ ನೋಡ್ರಿ, ನಾವು ಕೈಯಾಗ ಬಿಸ್ಕಿಟ್ ಹಿಡ್ದು ಅಂತರ ಜಿಗಿತಾನಿಲ್ಲ ನೋಡೋಂತ ಟ್ರೈ ಮಾಡ್ತಾಯಿದ್ದೀವಿ. ಜಿಗಿದು ಹಿಡ್ಕೊತ ನೋಡ್ರಿ. ಇದು ಗಂಡು ಮುಂಗಿ ಅಂತ ಭಾಳ ಶಿಟ್ಟು ಐತಿ. ಅದಕ್ಕೆ ಸುಮ್ಮನೆ ಸೈಲೆಂಟ್ ಅಂತರ ಜಿಗಿ ಅಂತ ಹೇಳಿದ್ರು. ಅದಕ್ಕೆ ಜಿಗಿದು ಹಿಡ್ಕೊಂತ ಅಡ್ಡಿ ಇಲ್ಲ. ಇವ್ರು ಓಸ್ರಮ್ಮ ಚಿಗಿರಿ ದೋಸ್ತರು ನೋಡ್ರಿ. ಓಸ್ರಮ್ಮ ನೋಡಿ ಹೆಂಗೆ ಕಸೋದು ನೋಡ್ರಿ. ಒಟ್ಟು ಭಯ ಅನ್ನೋದಿಲ್ಲ ನೋಡ್ರಿ. ಅದಕ್ಕೆ ಅನ್ನೋದು ಅವಾಗ ಶ್ರೀರಾಮ್ ಅಂತ ಅದಕ್ಕಂತಾರೆ. ಇದಕ್ಕೆ ನೋಡ್ರಿ ಎಷ್ಟು ಬಂಡ ಧೈರ್ಯ ಅವನು. ಇವರೆಲ್ಲ ನಮ್ಮ ಚಿಗಿರಿ ದೋಸ್ತರು, ಲಪ್ಪಂಗ್ ದೋಸ್ತರು. ನನ್ನ ಕೈಯನ್ನು ಬಿಸ್ಕಿಟ್ ಕಸ್ಕೊಂಡು ಅದಕ್ಕೆ ತಿನ್ನಿಸ್ಬೇಕಂತ ಇವರು ಶೋಕಿ ಮಾಡ್ತಾರೆ ನೋಡ್ರಿ. ಇಂಥ ದೋಸ್ತರು ಎಲ್ಲೇರಿ ಅದಾರ ನಿಮಗೆ. ಜೈ ಶ್ರೀರಾಮ್.